ನಮ್ಮ ಜೀವಿತದಲ್ಲಿ ಮನಸ್ಸು ಬಲಹೀನವಾಗುವಾಗ, ನಮ್ಮ ಹೃದಯವು ಕುಂದಿ ಹೋಗುವಾಗ ನಾವೆಲ್ಲೋ ಸೋತಂಥ ವ್ಯಕ್ತಿಗಳಾಗಿ ಕಾಣಲ್ಪಡುತ್ತೇವೆ. ಆದರೆ ಅನೇಕ ಸಂದರ್ಭದಲ್ಲಿ ಮನುಷ್ಯನ ಆಡುವಂತಹ ಮಾತಿನಿಂದ, ಮನುಷ್ಯನ ತೋರಿಸುವ ಕೆಲವೊಂದು ಕ್ರಿಯೆಗಳ ನಿಮಿತ್ತವಾಗಿ, ನಮ್ಮ ಹೃದಯವು ಹೊಡೆದೋದಂಥ ನಿಮಿತ್ತವಾಗಿ ಸೋತಂಥ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ ಯಾರಾದರೂ ಇದನ್ನು ವೀಕ್ಷಿಸುತ್ತಿರುವುದಾದರೆ, ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವವನಾಗಿದ್ದಾನೆ, ನಿರ್ಬಲನಿಗೆ ಬಹು ಬಲವನ್ನು ಕೊಡುವಂಥವನಾಗಿರುತ್ತಾನೆ. ಆದರೆ ಯೆಹೋವನನ್ನು ನಿರೀಕ್ಷಿಸುವವರಿಗೆ ಹೊಸ ಬಲವನ್ನು ಕರ್ತನು ಕೊಡುವಂಥವನಾಗಿರುತ್ತಾನೆ. ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಮನುಷ್ಯನ ಮಾತಿನಿಂದ ನಿನ್ನನ್ನು ಬಲಹೀನಪಡಿಸುವುದಕ್ಕೆ ಆಗುವುದಾದರೆ, ಮನುಷ್ಯನ ಕೆಲವೊಂದು ಕ್ರಿಯೆಗಳಿಂದ ನಿನ್ನನ್ನು ಸೋಲಿಸುವುದಕ್ಕಾಗುವುದಾದರೆ, ಯೆಹೋವನಿಂದ ನಿನ್ನನ್ನು ಬಲಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ. ದಾವೀದನು ಹೇಳುತ್ತಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರೆಯಾಗುತ್ತಾನೆ, ಕುಗ್ಗಿ ಹೋದವರಿಗೆ ಅವನು ಉದ್ಧರಿಸುವಂಥವನಾಗಿರುತ್ತಾನೆ. ನೀತಿವಂತನಿಗೆ ಸಂಭವಿಸುವಂತಹ ಕಷ್ಟಗಳು ಅನೇಕವಿದ್ದರೂ ಕೂಡ ಅವುಗಳಿಂದ ನಮ್ಮನ್ನು ಬಿಡಿಸುವಂಥವನಾಗಿರುತ್ತಾನೆ. ನನ್ನನ್ನು ಕೇಳುವ ಪ್ರೀತಿ ದೇವಜನರೇ, ನಿಮ್ಮ ನಿರೀಕ್ಷೆ ದೇವರ ಮೇಲಿರಲಿ, ನಿಮ್ಮ ನಿರೀಕ್ಷೆ ಕರೆದವನ ಮೇಲಿರಲಿ. ನಿಮ್ಮನ್ನು ಬಲಪಡಿಸುವ ಆತನಲ್ಲಿ ನೀವು ಬಲ ಹೊಂದುವವರಾಗಿರಲಿ. ಮೇ ಗಾಡ್ ಬ್ಲೆಸ್ ಯು ಆಲ್.